ನಾನಿವತ್ ನಿಮ್ಗೆ ಒಂದ್ ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಲೈಫ್ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅಥವಾ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಬಿಕಾಸ್ ರಿಯಾಕ್ಷನ್ ಅನ್ನುವಂಥದ್ದು ಅನ್ಕಾನ್ಶಿಯಸ್ ಪಾಸ್ಟ್ ಅಂಡ್ ರೆಸ್ಪಾನ್ಸ್ ಅನ್ನುವಂಥದ್ದು ಕಾನ್ಶಿಯಸ್ ಪವರ್. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಜೀವನದಲ್ಲಿ 90% ಡಿಸಿಷನ್ಸ್ ಅನ್ನ ರಿಯಾಕ್ಷನ್ ಇಂದ ತಗೊಳ್ತಾ ಇರ್ತಾರೆ. ನಾನು ಏನು ಮಾಡಕ್ಕಾಗಲ್ಲ, ಇದೇ ನನ್ನ ಲೈಫ್ ಅಂತ ಆಮೇಲೆ ಕೊರಗ್ತಾ ಇರ್ತಾರೆ. ರಿಲೇಶನ್ಶಿಪ್ ನಲ್ಲಿ ಫೈಟ್, ಕೆರಿಯರ್ ಅಲ್ಲಿ ಭಯ, ಫ್ಯಾಮಿಲಿಯ ರಿಲೇಟೆಡ್ ಆಗಿ ಗಿಲ್ಟ್ ಅಂಡ್ ದುಡ್ಡಿನ ಬಗ್ಗೆ ಇನ್ಸೆಕ್ಯೂರಿಟೀಸ್. ಇದೆಲ್ಲ ಏನ್ ಗೊತ್ತಾ? ಇದೆಲ್ಲವೂ ಇಂಡಿಕೇಟ್ ಮಾಡ್ತಾ ಇದೆ ನೀವು ರಿಯಾಕ್ಷನ್ ಮೋಡ್ ಅಲ್ಲಿ ಇದ್ದೀರಾ ಅಂತ. ಚಿಕ್ಕ ವಯಸ್ಸಲ್ಲಿ ನಮ್ಮ ಸಿಸ್ಟಮ್ ಇನ್ನ ಲರ್ನ್ ಮಾಡ್ತಾ ಇರತ್ತೆ. ಸೊ ಆ ಕಾರಣದಿಂದ ಅಲ್ಲಿ ಯಾರಾದ್ರೂ ಕೂಗಾಡ್ತಾ ಇದ್ರೆ ನೀನ್ ಸೈಲೆಂಟ್ ಆಗು. ಯಾರೋ ನಿನ್ನನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಜಸ್ಟ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಒಬೆ ಮಾಡ್ಬಿಡು. ನಿನ್ಗೆ ಭಯ ಬರ್ತಾ ಇದೆ ಅಂತ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬಿಡು. ಸೊ ಇದೆಲ್ಲವೂ ಕೂಡ ಆ ಒಂದು ಟೈಮಿಗೆ ಸರ್ವೈವಲ್ ಟೈಮ್ ಅಲ್ಲಿ ದಟ್ಸ್ ಪರ್ಫೆಕ್ಟ್ಲಿ ಫೈನ್, ಕರೆಕ್ಟ್. ಆದರೆ ನೀವು ಅಡಲ್ಟ್ಹುಡ್ ಗೆ ಬಂದ ನಂತರ, ನೀವು ದೊಡ್ಡವರಾದ ನಂತರ ಸೇಮ್ ಸರ್ವೈವಲ್ ಪ್ಯಾಟರ್ನ್ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಕ್ಚುಯಲ್ ಪ್ರಾಬ್ಲಮ್ಸ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ನನ್ನ ಜೀವನವನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಸಿಚುಯೇಷನ್ಸ್ ನನ್ಗೆ ಸೇಮ್ ಟು ಸೇಮ್ ಇದ್ದೇ ಇರತ್ತೆ. ನಾನು ಚೇಂಜ್ ಮಾಡ್ಕೋಬೇಕು, ಬದಲು ಮಾಡ್ಕೋಬೇಕು ಅಂದ್ರೂ ಕೂಡ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ನೀವೇನಾದ್ರೂ ಅನ್ಕೊಳ್ತಾ ಇದ್ರೆ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಿಚುಯೇಷನ್ಸ್ ಸೇಮ್ ಇರಬಹುದು, ಅಲ್ಲಿ ನಿಮ್ಮ ಒಂದು ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ, ರಿಯಾಕ್ಟ್ ಮೋಡ್ ಅಲ್ಲಿ ಇದೆಯೋ ರೆಸ್ಪಾಂಡ್ ಮೋಡ್ ಅಲ್ಲಿ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋದಲ್ಲಿ ಅದೆಲ್ಲವನ್ನ ನಾವು ಡೀಟೈಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ರಿಯಾಕ್ಷನ್ ಅಂದ್ರೆ ಏನು, ರೆಸ್ಪಾಂಡ್ ಅಂದ್ರೆ ಏನು, ನಮ್ಮ ಚೈಲ್ಡ್ಹುಡ್ ಜೊತೆಗೆ ಕಾರ್ಮಿಕ್ ಪ್ಯಾಟ್ರನ್ಸ್ ಸೇರ್ಕೊಂಡು ಯಾವ ರೀತಿಯಲ್ಲಿ ನಾವು ಫೋರ್ಸ್ಫುಲಿ ರಿಯಾಕ್ಷನ್ ಅನ್ನೇ ಎವ್ರಿ ಸಿಚುಯೇಷನ್ ಗೆ ಕೊಡೋ ರೀತಿಯಲ್ಲಿ ಮಾಡತ್ತೆ, ಹಾಗೇನೆ ಯಾವ ರೀತಿಯಲ್ಲಿ ನಮ್ಮ ರಿಯಾಕ್ಷನ್ ಮೋಡ್ ಇಂದ ರೆಸ್ಪಾಂಡ್ ಮೋಡಿಗೆ ನಾವು ಶಿಫ್ಟ್ ಅನ್ನ ತಗೊಳ್ಳೋದು. ಎಸ್, ಈ ಒಂದು ವಿಡಿಯೋದಲ್ಲಿ ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ನಾನು ಪೂಜಾ ಸಹಜನ್ ಅಂಡ್ ನನ್ನ ಒಂದು ಮೇನ್ ಮಿಷನ್ ನಿಮ್ಮ ಒಂದು ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡಿಸೋ ಮೂಲಕ ನಿಮ್ಮ ಒಂದು ಸೋಲ್ ಪರ್ಪಸ್, ನಿಮ್ಮ ಒಂದು ಡ್ರೀಮ್ ಲೈಫ್, ನಿಮ್ಮ ಒಂದು ಫ್ರೀಡಮ್ಗೆ ನಿಮ್ಮನ್ನ ಕನೆಕ್ಟ್ ಮಾಡಿಸೋದು ನನ್ನ ಒಂದು ಮುಖ್ಯ ಮಿಷನ್ ಆಗಿದೆ. ಸೊ ಬನ್ನಿ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರಿಯಾಕ್ಟಿಂಗ್ ವರ್ಸಸ್ ರೆಸ್ಪಾಂಡಿಂಗ್. ರಿಯಾಕ್ಟಿಂಗ್ ಅಂದ್ರೆ ಏನು ಅಂಡ್ ರೆಸ್ಪಾಂಡಿಂಗ್ ಅಂದ್ರೆ ಏನು ಅದನ್ನ ತಿಳ್ಕೊಳ್ತಾ ಹೋಗೋಣ. ರಿಯಾಕ್ಷನ್ ಅಂದ್ರೆ ಏನ್ ಗೊತ್ತಾ? ಬಾಡಿ ಆಟೋಮೆಟಿಕ್ ರೆಸ್ಪಾನ್ಸ್. ದಟ್ ಈಸ್ ನಿಮ್ಗೆ ವಿತೌಟ್ ಅವೇರ್ನೆಸ್ ಆಟೋಮೆಟಿಕ್ ಆಗಿ ರೆಸ್ಪಾಂಡ್ ಮಾಡುವಂತದ್ದು. ದಟ್ ಈಸ್ ಲೈಕ್ ಎಕ್ಸಾಂಪಲ್, ಏನೋ ಬಿಸಿ ತಾಕ್ತಿದ್ದಾಗೇನೆ ನೀವು ಯಾವುದೇ ಅವೇರ್ನೆಸ್ ಇಲ್ಲದೆ ಕೈಯನ್ನ ಹಿಂದೆ ಎಳ್ಕೊಳ್ತೀರಾ. ಬಿಕಾಸ್ ಪಾಸ್ಟ್ ಒಂದು ಮೆಮೊರಿಯ ಎಕ್ಸ್ಪೀರಿಯನ್ಸ್ ನ ಕಾರಣದಿಂದ ನೀವು ಬೆಂಕಿಯ ಹತ್ರ ಹೋಗ್ತಿದ್ದಾಗೇನೆ ಆ ಒಂದು ಬಿಸಿ ನಿಮ್ಮನ್ನ ಸುಡೋದಿಕ್ಕೂ ಮುಂಚೆನೆ ಫಾಸ್ಟ್ ಆಗಿ ನಿಮ್ಮ ಕೈಯನ್ನ ನೀವು ಹಿಂದೆ ಹೇಳ್ಕೊಂಡ್ರಿ. ಸೊ ಇದು ಒಂದು ಆ ಒಂದು ಆಕ್ಷನ್ ಗೆ ಆಟೋಮೆಟಿಕ್ ರಿಯಾಕ್ಷನ್, ಯಾವುದೇ ಒಂದು ಅವೇರ್ನೆಸ್ ಇಲ್ಲದೆ ನೀವು ಮಾಡಿದ್ದು. ಓಕೆ. ಅಂಡ್ ಈ ಒಂದು ಎಕ್ಸಾಂಪಲ್ ನಮ್ಮ ಒಂದು ಡೇ ಟು ಡೇ ಲೈಫ್ ಅಲ್ಲಿ ಯಾವ ರೀತಿ ನಾವು ರಿಯಾಕ್ಷನ್ ಅನ್ನ ಕೊಡ್ತೀವಿ ವಿತೌಟ್ ಅವೇರ್ನೆಸ್ ಅಂತ ತಿಳ್ಕೊಳ್ತಾ ಹೋಗೋಣ. ಎಕ್ಸಾಂಪಲ್ಸ್ ಅನ್ನ ನಾನು ಕೊಡ್ತಾ ಬರೋದಾದ್ರೆ, ನಿಮ್ಮ ಒಂದು ವರ್ಕಿಂಗ್ ಸ್ಪೇಸ್ ಅಲ್ಲಿ ಹೈಯರ್ ಅಥಾರಿಟಿ, ನಿಮ್ಮ ಬಾಸ್ ಯಾರಿದ್ದಾರೆ ಅವರ ಟೋನ್ ಏನೋ ಚೇಂಜ್ ಆಯ್ತು ಅನ್ಕೊಳ್ಳೋಣ. ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದಾರೆ, ನಾರ್ಮಲ್ ವಾಯ್ಸ್ ಅಲ್ಲಿ ಇಲ್ಲ, ಯಾಕೋ ಸ್ವಲ್ಪ ಅವ್ರ ವಾಯ್ಸ್ ಗಂಭೀರವಾಗಿದೆ ಅನ್ಸ್ತಾ ಇದೆ. ಇಮಿಡಿಯೇಟ್ ನಿಮ್ಗೆ ಭಯ ಸ್ಟಾರ್ಟ್ ಆಯ್ತು. ಸೊ ಆ ಭಯ ಏನು, ನೀವ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ದಟ್ ಈಸ್ ಈ ಹಿಂದೆ, ದಟ್ ಈಸ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಇರ್ಬೋದು, ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಇರ್ಬೋದು, ನಿಮ್ಮ ಹಿಂದಿನ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿ ಗಂಭೀರವಾದ ಒಂದು ವಾಯ್ಸ್ ನಿಮಗೆ ತೊಂದರೆಯನ್ನ ತಂದ್ಕೊಟ್ಟಿತ್ತು. ಈಗ ನಿಮ್ಮ ಬಾಸ್ ಏನು ಹೇಳ್ದೆ ಇರ್ಬೋದು ನಿಮ್ಗೆ, ಆದ್ರೆ ಅವರ ಒಂದು ಗಂಭೀರತೆ, ಅವರ ಟೋನ್ ಅಲ್ಲಿ ಇರುವಂತ ಸ್ಟ್ರಿಕ್ಟ್ನೆಸ್ ನಿಮ್ಗೆ ಭಯವನ್ನ ತರ್ತಾ ಇದೆ. ಎಲ್ಲಿ ಇವ್ರು ನನ್ನನ್ನು ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೋ, ನನ್ನಿಂದ ಏನ್ ತಪ್ಪಾಗಿದ್ಯೋ, ಇವನ್ ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ.
ಆ ಭಯ ನಿಮ್ಗೆ ಕ್ರಿಯೇಟ್ ಆಗ್ತಿರತ್ತೆ. ಅಥವಾ ಅದೇ ರೀತಿಯಲ್ಲಿ ಯಾರಾದ್ರೂ ಒಂದೆರಡು ಕಣ್ಣೀರನಿ ಹಾಕೊಂಡು ನಿಮ್ಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿದ್ರು ಅಂದ್ರೆ ಯು ಫೀಲ್ ಗಿಲ್ಟಿ. ಮೀನ್ಸ್ ಯಾರೋ ಅಳ್ತಾ ಇದಾರೆ ನಿಮ್ ಫ್ಯಾಮಿಲಿಯಲ್ಲಿ ಅಂತ ಅಂದ್ರೆ ಯು ಫೀಲ್ ಲೈಕ್ ಓಕೆ ನಾನೇ ಏನೋ ತಪ್ಪು ಮಾಡಿರ್ಬೇಕು ಅದಕ್ಕೆ ಅವ್ರು ಅಳ್ತಾ ಇದಾರೆ, ಈ ರೀತಿಯಲ್ಲಿ ಗಿಲ್ಟ್ ಆಗುವಂತದ್ದು. ಅಂಡ್ ಇದು ಕೂಡ ಒಂದು ರಿಯಾಕ್ಷನ್. ಅಂಡ್ ಆ ಒಂದು ರಿಯಾಕ್ಷನ್ ಎಲ್ಲಿಂದ ಬಂದಿದೆ, ಈ ಚೈಲ್ಡ್ಹುಡ್ ಇಂದ. ಯಾವಾಗ್ಲೂ ನಿಮ್ಮ ಅಮ್ಮ ನಿಮ್ಮನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋದಿಕ್ಕೋಸ್ಕರ ಓಕೆ ನಿನ್ನಿಂದ ನಾನು ಅಳ್ತಾ ಇದೀನಿ ಅನ್ನೋ ತರದಲ್ಲಿ ಅಲ್ಲಿ ಪ್ರೊಜೆಕ್ಟ್ ಆಗಿದ್ದಾಗ ಆ ಟೈಮಲ್ಲಿ ನಿಮ್ಗೆ ಗಿಲ್ಟ್ ಆಗಿತ್ತು. ಅಂಡ್ ಇಲ್ಲೂ ಕೂಡ ಅದನ್ನೇ ನೀವಿಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಈ ಎಲ್ಲಾ ಎಕ್ಸಾಂಪಲ್ಸ್ ತೋರಿಸ್ತಾ ಇದೆ ನೀವು ಫಾಸ್ಟ್ ಮೆಮೊರಿಯನ್ನ ಇಟ್ಕೊಂಡು ಪ್ರೆಸೆಂಟ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ರಿಯಾಕ್ಷನ್ ಇಸ್ ಈಕ್ವಲ್ ಟು wounded ಇನ್ನರ್ ಚೈಲ್ಡ್ ಟಾಕಿಂಗ್. ಎಸ್, ಇದೊಂದು ರೀತಿ ಗಾಯಗೊಂಡ ನಿಮ್ಮ ಇನ್ನರ್ ಚೈಲ್ಡ್ ಮಾತಾಡ್ತಿರೋಂತ ಮಾತುಗಳು ದಿಸ್ ರಿಯಾಕ್ಷನ್. ಹಾಗಾದ್ರೆ ರೆಸ್ಪಾನ್ಸ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ರೆಸ್ಪಾಂಡ್ ಮಾಡೋದು? ರೆಸ್ಪಾಂಡ್ ಅಂತ ಅಂದ್ರೆ ಇದರ ಕಂಪ್ಲೀಟ್ ಅಪೋಸಿಟ್. ರೆಸ್ಪಾಂಡ್ ಅಂತ ಅಂದ್ರೆ ದಟ್ ಈಸ್ ಪಾಸ್. ಓಕೆ, ನನ್ನ ಬಾಸ್ ಸ್ವರ ಯಾಕೋ ಗಂಭೀರವಾಗ್ತಾ ಇದ್ಯಾ, ಅವ್ರು ಯಾಕೋ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದಾರಾ, ಟೇಕ್ ಅ ಪಾಸ್. ಅಂಡ್ ಅಲ್ಲಿ ನಾನ್ ಭಯ ಬೀಳ್ಬೇಕಾ ಅಥವಾ ಯಾಕೆ ಈ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಅಂತ ತಿಳ್ಕೊಬೇಕಾ? ಆಯ್ಕೆ ನಿಮ್ಮ ಕೈಯಲ್ಲಿದೆ, ಚಾಯ್ಸ್, ಚೂಸ್ ಮಾಡ್ತೀರಾ. ಅಂಡ್ ಆ ಆಯ್ಕೆಗಳ ಬೇಸ್ ಮೇಲೆ ಜ್ಞಾನವನ್ನ ಆಧರಿಸಿ ನೀವು ರೆಸ್ಪಾಂಡ್ ಮಾಡ್ತೀರಾ. ಸೊ ಸೇಮ್ ಸಿಚುಯೇಷನ್ ಆದ್ರೆ ಡಿಫ್ರೆಂಟ್ ಆಗಿ ಎನರ್ಜಿಯನ್ನ ಅಪ್ರೋಚ್ ಮಾಡ್ತೀರಾ. ಅದೇ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅಳ್ತಾ ಇದಾರ, ಅವ್ರು ಯಾಕೆ ಅಳ್ತಾ ಇದಾರೆ, ಏನು ಎತ್ತ ಅಂತ ಕೇಳ್ದೇನೆ ಅಥವಾ ಸಮಟೈಮ್ಸ್ ಕೇಳ್ದಾಗ ಅವ್ರು ಎಸ್ ನೀನೇ ಕಾರಣ, ನಿನ್ನಿಂದಾನೇ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಗೇನೆ ನೀವು ಇಮಿಡಿಯೇಟ್ ಗಿಲ್ಟಿಗೆ ಶಿಫ್ಟ್ ಆಗದೆ ಪಾಸ್ ತಗೊಳ್ತೀರಾ. ನಿಮ್ಮೊಳಗೆ ನೀವು ರಿಫ್ಲೆಕ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಇವ್ರು ಹೇಳ್ತಾ ಇದಾರಲ್ಲ ಹೀಗೆ, ಇದು ನಿಜವಾಗ್ಲೂ ನಿಜನಾ? ಚಾಯ್ಸಸ್ ಅನ್ನ ನೋಡ್ತೀರಾ, ಪಾಸಿಬಿಲಿಟೀಸ್ ಅನ್ನ ನೋಡ್ತೀರಾ. ಅಂಡ್ ಆ ಒಂದು ಜ್ಞಾನವನ್ನ ಆಧರಿಸಿ ಅವ್ರು ಹೇಳಿದ್ ನಿಜವಾಗ್ಲೂ ನಿಜನಾ ಅಥವಾ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ಯಾ? ನನ್ನ ಆಕ್ಷನ್ ಅವರಿಗೆ ನೋವು ಮಾಡೋದು ಆಗಿರ್ಲಿಲ್ಲ ಅಂತ ಅನ್ಬೇಕಾದ್ರೆ ಅವರು ಆ ರೀತಿ ಗಿಲ್ಟಿಯಲ್ಲಿ ದಟ್ ಈಸ್ ಗಿಲ್ಟ್ ಅನ್ನ ನನ್ಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾನು ಅಲ್ಲಿ ಅವ್ರನ್ನ ಓಕೆ ನೀವು ತಪ್ಪು ತಿಳ್ಕೊಂಡಿದೀರಾ ನನ್ನನ್ನ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾ ಅಥವಾ ಅವ್ರು ಅಳ್ತಾ ಇದಾರೆ ಅಂತ ಮಾತ್ರ ನಾನ್ ಗಿಲ್ಟ್ ಎನರ್ಜಿಗೆ ಹೋಗ್ಬೇಕಾ? ಸೊ ಈ ಒಂದು ರೆಸ್ಪಾಂಡ್ ಈಸ್ ಈಕ್ವಲ್ ಟು ಅಡಲ್ಟ್ ಸೆಲ್ಫ್ ಇನ್ ಕಂಟ್ರೋಲ್. ದಟ್ ಈಸ್ ಸಿಚುಯೇಷನ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಆದ್ರೆ ಆ ಸಿಚುಯೇಷನ್ಗೆ ನೀವು ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ನಿಮ್ಮ ಕಂಟ್ರೋಲ್ ನಲ್ಲಿ ಇದೆ. ಅಂಡ್ ಹಾಗಾದ್ರೆ ಯಾಕೆ ಮ್ಯಾಕ್ಸಿಮಮ್ ಟೈಮ್ ಈ ಒಂದು ರೆಸ್ಪಾಂಡ್ ಎನರ್ಜಿನಲ್ಲಿ ನಾವಿರೋದಿಕ್ಕೆ ಸಾಧ್ಯ ಆಗೋದಿಲ್ಲ? ಯಾಕೆ ನಾವು ಪದೇ ಪದೇ ಸ್ಟಕ್ ಆಗ್ತಿರ್ತೀವಿ ಅಂತ ಅಂದ್ರೆ ನಾವು ಸದಾ ಒಂದು ವಿಕ್ಟಿಮ್ ಮೋಡ್ ಅಲ್ಲಿ ಬದುಕ್ತಾ ಇರ್ತೀವಿ, ನಾಟ್ ಇನ್ ಕ್ರಿಯೇಟರ್ ಮೋಡ್. ಸದಾ ನಮ್ಮ ಒಂದು ವಿಕ್ಟಿಮ್ ಮೋಡ್ ಆಕ್ಟಿವ್ ಆಗಿರುತ್ತೆ, ಕ್ರಿಯೇಟರ್ ಮೋಡ್ ಆಕ್ಟಿವ್ ಆಗಿರೋದಿಲ್ಲ. ನಮ್ಗೆ ಸಿಂಪತಿ ತೋರ್ಸೋದು, ಅಯ್ಯೋ ಪಾಪ, ಈ ರೀತಿಯ ಒಂದು ಮೋಡ್ ನಮ್ಗೆ ಆಕ್ಟಿವ್ ಆಗಿರುತ್ತೆ. ಅಂಡ್ ವಿಕ್ಟಿಮ್ ಮೋಡ್ ಅಲ್ಲಿ ಸದಾ ನಾವ್ ಯೋಚಿಸುವಂತದ್ದು ಸರ್ವೈವಲ್ ನಲ್ಲಿ. ಒಂದು ಸಿಂಪಲ್ ಫಾರ್ಮುಲಾವನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ದಟ್ ಈಸ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಲೋ ಅವೇರ್ನೆಸ್ ಪ್ಲಸ್ ಎಮೋಷನಲ್ ಐಜಾಕ್. ರೆಸ್ಪಾಂಡ್ ಇಸ್ ಈಕ್ವಲ್ ಟು ಸೆಲ್ಫ್ ಲೀಡರ್ಶಿಪ್ ಪ್ಲಸ್ ರೆಗ್ಯುಲೇಷನ್. ಸೊ ನೀವ್ ಯಾವಾಗ ರಿಯಾಕ್ಟ್ ಮಾಡ್ತೀರಾ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಜ್ಞಾನ ಕಮ್ಮಿ ಇದೆ, ಅವೇರ್ನೆಸ್ ಕಮ್ಮಿ ಇದೆ, ಜಸ್ಟ್ ನಿಮ್ಮ ಎಮೋಷನಲಿ ನೀವು ಮಾತಾಡ್ತಾ ಇರ್ತೀರಾ. ಎಮೋಷನಲ್ ಬೇಸ್ ಮೇಲೆ ನೀವು ನಿಮ್ಮ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾ ಇರ್ತೀರಾ. ಅದೇ ರೆಸ್ಪಾಂಡ್ ಅಂತ ಬಂದಾಗ ಅಲ್ಲಿ ನಿಮ್ಮ ಒಂದು ಲೀಡರ್ಶಿಪ್ ಮೇಲೆ ನೀವು ಟ್ಯಾಪ್ ಆಗ್ತೀರಾ. ದಟ್ ಈಸ್ ನಿಮ್ಮ ಬಗ್ಗೆ ನೀವು ಕಂಪ್ಲೀಟ್ಲಿ ಒಂದು ಕ್ಲಾರಿಟಿ ನಿಮ್ಗೆ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಈ ಸಿಚುಯೇಷನ್ ಅನ್ನ ನಾನು ಯಾವ ರೀತಿ ರೆಗ್ಯುಲೇಟ್ ಮಾಡಬಹುದು ಇದರ ಬೇಸ್ ಮೇಲೆ ನೀವು ರೆಸ್ಪಾಂಡ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾರೋ ಇಬ್ರು ಜಗಳ ಆಡ್ತಾ ಇದಾರೆ, ನೀವು ಹೋಗಿ ಮೂರನೇವರಾಗಿ ಟ್ರಿಗರ್ ಆಗಿ
ಕೂಗಾಡ್ತಾ ಜಗಳವನ್ನ ಇನ್ನ ಜಾಸ್ತಿ ಮಾಡ್ಬೋದು. ದಟ್ ಈಸ್ ರಿಯಾಕ್ಷನ್. ಯಾರೋ ಇಬ್ರು ಜಗಳ ಆಡ್ತಾ ಇದಾರೆ, ಇಬ್ಬರ ವಾದ ವಿವಾದಗಳನ್ನ ಕೇಳಿ ಇಬ್ಬರನ್ನೂ ಕೂಡ ಶಾಂತಗೊಳಿಸೋದಿಕ್ಕೆ ನೀವು ಏನು ಮಾಡಬಹುದು? ದಟ್ ಈಸ್ ರೆಸ್ಪಾಂಡ್. ಸೊ ಲೀಡರ್ಶಿಪ್ ಅನ್ನುವಂಥದ್ದು ನಮ್ಮ ಒಳಗಿನಿಂದ ಸ್ಟಾರ್ಟ್ ಆಗ್ಬೇಕು, ನಾಟ್ ಫ್ರಮ್ ಔಟ್ಸೈಡ್. ಯಾರೋ ನನ್ನನ್ನ ಗುರುತಿಸ್ಬೇಕು ಅಲ್ಲ, ಅದು ನಿಮ್ಮಲ್ಲಿ ಇದೆ. ಅದನ್ನ ನೀವು ಗುರುತಿಸ್ಕೊಂಡು ನೀವು ಯಾವ ರೀತಿಯಲ್ಲಿ ಸಿಚುಯೇಷನ್ಸ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ, ಅದರ ಬೇಸ್ ಮೇಲೆ ನಿಮ್ಮ ಒಂದು ಲೀಡರ್ಶಿಪ್ ಡಿಪೆಂಡ್ ಆಗುತ್ತೆ. ಅದರ ಬೇಸ್ ಮೇಲೆ ನಿಮ್ಮ ಒಂದು ಗೌರವ ಹೆಚ್ಚುತ್ತಾ ಬರುತ್ತೆ. ಅಂಡ್ ಒಂದು ಸಿಂಪಲ್ ಪ್ರಾಕ್ಟೀಸ್ ಅನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ದಟ್ ಈಸ್ ನೆಕ್ಸ್ಟ್ ಟೈಮ್ ನಿಮ್ಗೆ ಟ್ರಿಗರ್ ಆಗುವಂತ ಸಿಚುಯೇಷನ್ಸ್ ಬಂದಾಗ, ಅದ್ ಯಾವುದೇ ರೀತಿಯ ಎಮೋಷನಲ್ ಟ್ರಿಗರ್ಸ್ ಆಗಿರ್ಬೋದು, ಅದು ಕೋಪ ಇರ್ಬೋದು, ಗಿಲ್ಟ್ ಇರ್ಬೋದು, ಭಯ ಇರ್ಬೋದು, ಯಾವುದೇ ರೀತಿಯ ಎಮೋಷನಲ್ ಟ್ರಿಗರ್ಸ್ ಆಗಿರ್ಬೋದು, ಆ ಒಂದು ಸಿಚುಯೇಷನ್ ಬಂದಾಗ ಜಸ್ಟ್ ಪಾಸ್ ಆಗಿ, ದಟ್ ಈಸ್ ಜಸ್ಟ್ ಎಲ್ಲಾ ಒಂದು ಕೆಲ್ಸಗಳನ್ನ ನಿಲ್ಸಿ 1 ಸೆಕೆಂಡ್ ನಿಮ್ ಒಳಗಡೆ ನೀವು ಹೋಗೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಉಸಿರಾಟದ ಮೇಲೆ ನಿಮ್ಗೆ ಗಮನ ಇರ್ಲಿ. ಅಂಡ್ ಆ ಒಂದು ಕಾನ್ಶಿಯಸ್ ಎನರ್ಜಿಯಲ್ಲಿ ಕೇಳ್ಕೊಳ್ಳಿ, ಇದು ನನ್ನ ಪಾಸ್ಟಾ ಪ್ರೆಸೆಂಟಾ? ನಾನೀಗ ಪಾಸ್ಟ್ ಎನರ್ಜಿ ಮೇಲೆ ನಾನು ಇದ್ರ ಮೇಲೆ ರಿಯಾಕ್ಟ್ ಮಾಡ್ಬೇಕಾ, ಪ್ರೆಸೆಂಟ್ ಎನರ್ಜಿಯಲ್ಲಿ ನಾನು ರಿಯಾಕ್ಟ್ ಮಾಡ್ಬೇಕಾ? ಅಂಡ್ ಆಯ್ಕೆಯನ್ನ ಕಾನ್ಶಿಯಸ್ ಆಗಿ ಚೂಸ್ ಮಾಡಿ. ಅಂಡ್ ಈ ಸ್ಮಾಲ್ ಪಾಸ್ ಇಂದ ನಿಮ್ಮ ಡೆಸ್ಟಿನಿ ಚೇಂಜ್ ಆಗತ್ತೆ. ನಿಮ್ಮ ಸುತ್ತ ಇರೋರು ನಿಮ್ಮನ್ನ ನೋಡೋಂತ ರೀತಿ ಚೇಂಜ್ ಆಗತ್ತೆ. ನಿಮ್ಮ ಸುತ್ತ ಇರೋರು ನಿಮಗ್ ಕೊಡೋಂತ ಗೌರವ ಚೇಂಜ್ ಆಗತ್ತೆ. ಬಿಕಾಸ್ ಯಾವುದೇ ಸಿಚುಯೇಷನ್ ಅನ್ನ ಜಸ್ಟ್ ಬ್ಲೈಂಡ್ ಆಗಿ ಹೋಗಿ ನಿಮ್ಮ ಎಮೋಷನ್ ಬೇಸ್ ಮೇಲೆ ನೀವು ರಿಯಾಕ್ಟ್ ಮಾಡೋದಿಲ್ಲ. ಬದ್ಲಿಗೆ ಅದನ್ನ, ಆ ಸಿಚುಯೇಷನ್ ಅನ್ನ ಅನಲೈಸ್ ಮಾಡಿ ಅಲ್ಲಿ ಸರಿಯಾಗಿ ನೀವ್ ಏನ್ ರೆಸ್ಪಾಂಡ್ ಮಾಡ್ಬೇಕೋ ಆ ರೀತಿಯಲ್ಲಿ ನೀವು ರೆಸ್ಪಾಂಡ್ ಮಾಡ್ತೀರಾ. ಅಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಈ ಒಂದು ರಿಯಾಕ್ಟಿಂಗ್ ಸ್ಟಾಪ್ ಆಗ್ಬೇಕು, ನೀವು ಕೂಡ ರೆಸ್ಪಾಂಡ್ ಮಾಡೋದಿಕ್ಕೆ ಶುರು ಮಾಡ್ಬೇಕು ಅಂತ ಅಂದ್ರೆ ಈ ಸರ್ಫೈಸ್ ಅಡ್ವೈಸ್ ಸಾಕಾಗೋದಿಲ್ಲ. ಬಿಕಾಸ್ ಇದು ಚೈಲ್ಡ್ಹುಡ್ ಕಂಡೀಷನಿಂಗ್, ಕಾರ್ಮಿಕ್ ಮೆಮೊರಿ ಅಂಡ್ ನರ್ವಸ್ ಸಿಸ್ಟಮ್ ಹೀಲಿಂಗ್ ಇವೆಲ್ಲವೂ ಕೂಡ ಕೂಡಿದಾಗ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಇರುತ್ತೆ. ಅಂಡ್ ಒಂದು ಮ್ಯಾಕ್ಸಿಮಮ್ ಶಿಫ್ಟ್ ಅನ್ನ ನೀವು ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ನಾನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ವೆಬಿನಾರ್ ಅಲ್ಲಿ ಇದರ ರಿಲೇಟೆಡ್ ಆಗಿ ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಜಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆಬಿನಾರಿಗೆ ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಸಿಗುತ್ತೆ, ಯಾವ ರೀತಿಯಲ್ಲಿ ಈ ಒಂದು ಚೈಲ್ಡ್ಹುಡ್ ಕಂಡೀಷನಿಂಗ್, ಕಾರ್ಮಿಕ್ ಮೆಮೊರಿ ಹಾಗೆ ನರ್ವಸ್ ಸಿಸ್ಟಮ್ ಇಂದನೂ ಕೂಡ ಈ ಎಲ್ಲವನ್ನ ಕ್ಲೀನ್ ಮಾಡಿ, ಕ್ಲೆನ್ಸ್ ಮಾಡಿ ನೀವು ರೆಸ್ಪಾಂಡ್ ಮಾಡೋದಿಕ್ಕೆ ಶುರು ಮಾಡಬಹುದು ಅಂತ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ನಾನ್ ನಿಮ್ಗೆ ವೇಟ್ ಮಾಡ್ತಾ ಇರ್ತೀನಿ ಅಪ್ಕಮಿಂಗ್ ವೆಬಿನಾರ್ ಅಲ್ಲಿ.